ಹಾಗಾಗಿಯೇ ನಾನು ಆಗಲೇ ಹೇಳಿದ್ದು ಪ್ರಾರಂಭದಲ್ಲಿ, ಚರ್ಮ ರೋಗ ಅನ್ನೋದು ಸಾಮಾನ್ಯವಾಗಿ ತ್ರಿದೋಷಜ, ಮೂರೂ ದೋಷಗಳಿಂದ ಮಾಡಲ್ಪಟ್ಟಿರ್ತಕ್ಕಂತಹ ಮಹಾರೋಗ. ಹಾಗಾಗಿ ಇದನ್ನು ಮಹಾಗದ ಅಥವಾ ದೊಡ್ಡ ರೋಗ, ಕುಷ್ಠ ಅಂತ ಕರೆದುಬಿಟ್ರು. ಇಲ್ಲಿ ಕುಷ್ಠ ಅಂದಾಗ ಕೇವಲ ಇದು ಬರುತ್ತಲ್ಲ, ಏನು ನಮ್ಮ ಕಾಮನ ಕುಷ್ಠ ಅಂತ ಹೇಳ್ತೀವಲ್ಲ, ಆ ಥರ ಅಲ್ಲ. ಇದು ಲ್ಯೂಕೋಡರ್ಮ ಅಂತಲ್ಲ, ಅದು ಶ್ವಿತ್ರ ಅಂತ ಹೇಳುತ್ತೆ ಆಯುರ್ವೇದ, ಅದು ಬೇರೆ. ಹಾಗಾಗಿ ಪ್ರಾರಂಭದಲ್ಲೇ ನಮ್ಮ ಆಹಾರವನ್ನು, ನಮ್ಮ ವಿಹಾರ, ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡು ಕರೆಕ್ಟಾಗಿ ಔಷಧ ಪ್ರಾರಂಭ ಮಾಡಿಬಿಟ್ರೆ ವಾತ, ಪಿತ್ತಜ ಮತ್ತು ಕಫಜ ರೋಗಗಳನ್ನ ಅದಕ್ಕೆ ಅನುಗುಣವಾಗಿ ಔಷಧವನ್ನು ಕೊಟ್ಟಾಗ ಮಾತ್ರ ಖಂಡಿತ ಗುಣ ಆಗುತ್ತೆ. ಕೆಲವರು ಎಂತ ಮಾಡ್ತಾರೆ, ಅವ್ರಿಗೇನೋ ತಿಕ್ತಕ ಕಷಾಯ ಕೊಟ್ರಂತೆ, ಅವ್ರಿಗೇನೋ ಮಂಜಿಷ್ಟಾದಿ ಕಷಾಯ ಕೊಟ್ರಂತೆ, ನಾವು ಅದನ್ನೇ ತೊಗೊಂಡ್ಬಿಡೋಣ, ತೊಗೊಳಪ್ಪ, ನಂಗೆ ತೊಗೊಂಡೆ ಚೆನ್ನಾಗಿ ಕಡಿಮೆ ಆಯ್ತಮ್ಮ, ನೀನು ತೊಗೊಂಡ್ಬಿಡಮ್ಮ. ಯಾರೋ ತೊಗೊಳ್ತಾರೆ, ಅವ್ರಿಗೆ ವರ್ಕೇ ಆಗಲಿಕ್ಕಿಲ್ಲ ಬಹುಶಃ, ಯಾಕಂದರೆ ಅವರ ದೋಷವೇ ಬೇರೆ ಇರುತ್ತೆ. ಹಾಗಾಗಿ ಆ ದೋಷ ಅಸೆಸ್ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ಕೊಟ್ಟಾಗ ಖಂಡಿತ ಅವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು.